ನಿವೃತ್ತ IPS ಅಧಿಕಾರಿಯಾದಂತಹ ಓಂ ಪ್ರಕಾಶ್ ಅವರ ಹತ್ಯೆಯಾಗಿದೆ. ಪತ್ನಿಯಿಂದಲೇ ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಹತ್ಯೆಯಾಗಿರೋದು. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಈಗ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ರವಾನೆ ಮಾಡಿದ್ದಾರೆ. ಆಸ್ಪತ್ರೆ ಬಳಿ ಓಂ ಪ್ರಕಾಶ್ ಕುಟುಂಬಸ್ಥರು ಆಕ್ರಂದವನ್ನು ಈಗ ಮುಗಿಲು ಮುಟ್ತಾ ಇದೆ. ಈತ ಹತ್ಯೆಯಾಗಿದ್ದ ನಿವಾಸಕ್ಕೆ DG ಮತ್ತು IGP ಅಲೋಕ್ ಮೋಹನ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿ ತೆರಳಿದ್ದಾರೆ DG IGP ಅಲೋಕ್ ಮೋಹನ್ ಅವರು. ಸೊ ಪತ್ನಿಯಿಂದಲೇ ಈಗ ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಅವರ ಹತ್ಯೆಯಾಗಿದೆ. ಅದಕ್ಕೆ ಕಾರಣ ಅನೇಕ ರೀತಿಯಾಗಿದೆ. ಕಿರುಕುಳವನ್ನು ಕೊಡ್ತಾ ಇದ್ರು, ಮಾನಸಿಕವಾದಂಥ ಹಿಂಸೆಯನ್ನು ನೀಡ್ತಾ ಇದ್ರು, ಮನೆಯಲ್ಲಿ ಗನ್ ಹಿಡ್ಕೊಂಡೇ ಓಡಾಡ್ತಾ ಇದ್ರು, ಶೂಟ್ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ಅನ್ನುವಂಥದ್ದು ಒಂದು ಕಡೆಗೆ. ನನಗೆ ಮತ್ತು ನನ್ನ ಮಗಳಿಗೆ ನೆಮ್ಮದಿ ಇರಲಿಲ್ಲ ಅಂತ ಅವರು. ಇನ್ನೊಂದು ಕಡೆಗೆ ಕೇಳಿ ಬರ್ತಾ ಇರುವಂಥದ್ದು, ಓಂ ಪ್ರಕಾಶ್ ಅವರು ಅವರ ಮೂರು ತಂಗಿಯರಿಗೆ ದಾಂಡೇಲಿಯ ಆಸ್ತಿಯನ್ನು ಅವರಿಗೆ ಕೊಟ್ಟುಬಿಟ್ಟಿದ್ರಂತೆ. ಆ ವಿಚಾರದಲ್ಲೂ ಸ್ವಲ್ಪ ಆಸ್ತಿಯ ವಿಚಾರದಲ್ಲಿ ಕಿರಿಕಿರಿ ಇತ್ತು ಅಂತ ಹೇಳಿ, ಆಸ್ತಿಯ ವಿಚಾರದಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಿಡ್ತಾರೆ. ಆದರೆ ಈ ಕಿರುಕುಳ ಇದೆಯಲ್ಲ, ಹೆಂಡತಿ ಆಗಿರುವಂಥಳು ತನಗಾಗುವಂಥ ಕಿರುಕುಳವನ್ನು ತಡ್ಕೊಂಡು ಬಿಡ್ತಾರೆ. ಆದರೆ ತನ್ನ ಮಕ್ಕಳಿಗಾಗುವಂಥ ಕಿರುಕುಳ ಇದ್ದರೆ ಅವ್ರು ತಡ್ಕೊಳ್ಳಲ್ಲ. ಯಾವ ತಾಯಿಯೂ ಕೂಡ ತಡ್ಕೊಳ್ಳೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿಯವರೆಗೂ ಸಹ 68 ವರ್ಷ ಓಂ ಪ್ರಕಾಶ್ ಅವರಿಗೆ. ಅವರ ಪತ್ನಿಗೆ ಹಬ್ಬ ಅಂದರೆ ಒಂದು 60 ಮೇಲೆ ಇರುತ್ತೆ. ಒಂದು 8 ವರ್ಷನೋ 5 ವರ್ಷನೋ 4 ವರ್ಷನೋ ಡಿಫ್ರೆನ್ಸ್ ಇರುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ದಾಂಪತ್ಯ ಜೀವನ ಇಷ್ಟೆಲ್ಲ ಆಗಿ ಇಷ್ಟು ದಿನಗಳ ಇರುವವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲದೆ ಇರುವಂಥದ್ದು, ಕೊನೆಯ ಕಾಲಘಟ್ಟದ ಜೀವನ ಕೊನೆಯ ಘಟ್ಟದಲ್ಲಿ ಈ ರೀತಿಯಾಗಿ ಮಾನಸಿಕ ಕಿರುಕುಳ ಆಗ್ತಾ ಇದೆ ಅಂತ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಏನಾಗಿದೆ? ಹೆಚ್ಚು ಮಗಳ ಮೇಲೆ ಏನಾದರೂ ಹೆಚ್ಚಿನ ರೀತಿಯಾದಂಥ ಕಿರುಕುಳ ಆಗ್ತಾ ಇತ್ತಾ? ಅರುಣ್, ಸಹಜವಾಗಿ ಮನೆಯಲ್ಲಿ ಒಂದಷ್ಟು ಗಲಾಟೆ ಗದ್ದಲಗಳು ಮತ್ತು ಮಾನಸಿಕ ನೆಮ್ಮದಿಯನ್ನು ಇಬ್ಬರೂ ಕೂಡ ಕಳೆದುಕೊಂಡಿದ್ರು ಅಂತೇಳಿ. ಯಾವಾಗ ಈಕೆ ಒಂದಷ್ಟು ಮೆಂಟಲ್ ಸ್ಟೆಬಿಲಿಟಿ ಇಲ್ಲ, ಹೀಗಾಗಿ ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ, ಈ ಮಟ್ಟಿಗೆ ಅಧಿಕಾರಿ ತಮ್ಮ ಇತರ ಬ್ಯಾಚ್ಮೆಂಟ್ನ ಅಧಿಕಾರಿಗಳು ಯಾರಿದ್ರು ಅವರ ಬಳಿ ಓಂ ಪ್ರಕಾಶ್ ಹೇಳ್ಕೊಳ್ತಿದ್ರು ಅಂತೇಳಿ. ಅದ್ರ ಜೊತೆಗೆ ಗಲಾಟೆಯಾದಂತಹ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಮೆಟ್ಲೇ ಇರದಂತಹ ಸಂದರ್ಭದಲ್ಲಿ ಕೂಡ ಆ ಪತ್ನಿ ಪಲ್ಲವಿ ಒಂದಷ್ಟು ದೂರುಗಳನ್ನು ಗಂಡ ಆದಂತಹ ಓಂ ಪ್ರಕಾಶ್ ಮೇಲೆ ಮಾಡಿದರು. ಅಂದರೆ ಪ್ರತಿನಿತ್ಯ ಮನೆಯಲ್ಲಿ ಕಿರುಕುಳ, ಅದ್ರ ಜೊತೆಗೆ ಹಿಂಸೆ, ಮಾನಸಿಕವಾಗಿ ನನಗೆ ಬದುಕೋದಕ್ಕಾಗ್ತಿಲ್ಲ, ಗನ್ನನ್ನು ಹಿಡ್ಕೊಂಡು ಓಡಾಡ್ತಿರ್ತಾರೆ, ಕೊಲೆ ಮಾಡ್ತೀನಿ, ನಿನ್ನನ್ನು ಶೂಟ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಹೇಳ್ತಿರ್ತಾರೆ ಅನ್ನೋ ಮಟ್ಟಿಗೆ ಆಕೆ ಕೂಡ ದೂರನ್ನು ಹೊತ್ತು ತಂದಂತಹ ಸಂದರ್ಭದಲ್ಲಿ ಹೇಳ್ಕೊಂಡಿರೋದು. ಹೀಗಾಗಿ ಪ್ರತಿದಿನದ ಜಗಳ ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಇವತ್ತು ಅತಿರೇಕಕ್ಕೆ ಹೋಗಿದೆ, ಅದು ಮೀರುವ ಹಂತಕ್ಕೆ ಹೋಗಿದೆ. ಈಗ ಆ ಸಂದರ್ಭದಲ್ಲಿ ಗಲಾಟೆ, ತತ್ಕ್ಷಣದ ಕೋಪದಲ್ಲಿ ಮಾಡಿಕೊಂಡಂತಹ ಅಚಾತುರ್ಯ ಏನಿದೆ, ಅಚಾತುರ್ಯಕ್ಕೆ ಇದೀಗ ಪತ್ನಿಯೇ ಕೊಲೆ ಮಾಡಿರೋದು. ಮತ್ತು ಓಂ ಪ್ರಕಾಶ್ ಏನಿದ್ರು ಅವ್ರು ನೋಡೋದಕ್ಕೆ ಅಜಾನುಬಾಹು ವ್ಯಕ್ತಿತ್ವ, ತುಂಬ ಎತ್ತರವಾಗಿ ಸದೃಢವಾಗಿ ಇದ್ದಂತಹ ವ್ಯಕ್ತಿ. ಹಾಗೆ ಈಗ ಅವ್ರಿಗಾಗಲೇ ಸುಮಾರು 68 ವರ್ಷ, ಅವರ ಪತ್ನಿಗೆ 62-63 ವರ್ಷ ವಯಸ್ಸು. ಆಸ್ತಿ ವಿಚಾರವಾಗಿ ಮನೆಯಲ್ಲಿ ಗಲಾಟೆ ನಡೀತಿತ್ತು ಅಂತೇಳಿ. ಆಸ್ತಿ ಅಂತ ಹೇಳಿದ್ರೆ ಈಗಾಗಲೇ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರಿಗೆ ಮಕ್ಕಳಿದ್ದಾವೆ, ಮೊಮ್ಮಕ್ಕಳನ್ನು ನೋಡ್ತಿದ್ದಂತಹ ಇಳಿ ವಯಸ್ಸಿನಲ್ಲಿ ಏಕಾಏಕಿ ಈ ರೀತಿಯಾದಂತಹ ಒಂದು ದುಡುಕಿನ ನಿರ್ಧಾರಕ್ಕೆ ಇವತ್ತು ಅವರ ಪತ್ನಿ ಓಂ ಪ್ರಕಾಶ್ ಅವರ ಪತ್ನಿ ಬಂದಿರೋದು. ಅದ್ರ ಜೊತೆಗೆ ಓಂ ಪ್ರಕಾಶ್ ಅವರು ಕೂಡ DG ಆ್ಯಂಡ್ IGP ಆಗಿದ್ದಂತಹ ವ್ಯಕ್ತಿ. ಅವರು ಕೂಡ ಒಂದಷ್ಟು ಸಂಯಮ, ಸಹನೆ ಇವೆಲ್ಲವನ್ನು ಕೂಡ ತೋರಿಸ್ಬೇಕಿತ್ತು. ಇಬ್ಬರ ನಡುವೆ ಯಾವ ರೀತಿಯಾದಂತಹ ಗಲಾಟೆಗಳು ನಡೀತಿತ್ತೋ ಏನೋ ಎತ್ತ ಗೊತ್ತಿಲ್ಲ. ಆದರೆ ಇದಕ್ಕೆ ಉತ್ತರವನ್ನು ಕೊಡಬೇಕು. ಅಂದರೆ ಯಾವ ಕಾರಣಕ್ಕೋಸ್ಕರ ಗಲಾಟೆ ನಡೀತಿತ್ತು ಅಂತೇಳಿ ಇವರ ಮನೆಯವರ ವಿಚಾರಣೆ, ಅವರ ಕೆಲಸದವರ ವಿಚಾರಣೆ, ಮನೆಯಲ್ಲಿದ್ದಂತಹ ಕೆಲಸಗಾರರ ವಿಚಾರಣೆ, ಮಕ್ಕಳ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಹೊರಗೆ ಬರಲಿದೆ. ಆದರೆ ಸದ್ಯದ ಮಟ್ಟಿಗೆ ವಿಚಾರಣೆ ಮಾಡೋದಕ್ಕೆ ಅಸಾಧ್ಯ. ಕಾರಣ ಇನ್ನೂ ಕೂಡ ಮೃತದೇಹ ಇದೆ, ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು, ಕುಟುಂಬದಲ್ಲಿ ಒಂದಷ್ಟು ಮಾತನಾಡಿಕೊಂಡು ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು. ಅದಾದ ಬಳಿಕ ಇವ್ರನ್ನ ವಿಚಾರಣೆಗೆ ಒಳಪಡಿಸಿ ಅಸಲಿ ಸತ್ಯ ಕೊಲೆಗೆ ಏನು ಅನ್ನೋದನ್ನು ಪೊಲೀಸರು ಪತ್ತೆ ಮಾಡಬೇಕಿದೆ. ಅವರು ಸೊ ಅಸಲಿ ಸತ್ಯ ಏನು ಅನ್ನುವಂಥದ್ದನ್ನ ಈಗ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಅನೇಕ ಕಾರಣಗಳು ಬರುತ್ತೆ. ಒಂದು ಕೊಲೆ ಆದ ತಕ್ಷಣ ಅದಕ್ಕೆ ಅನೇಕ ರೀತಿಯಾದಂಥ ಸುತ್ತಲೂ ಅನುಮಾನಗಳು ಇರುತ್ತೆ. ಯಾರು ಏನು ಎತ್ತೇಳಿ ಅಂತೇಳಿ ಫಸ್ಟ್ ಒಂದು ಮನೇಲಿ ಕೊಲೆ ಆದರೆ ಆ ಮನೆಯಲ್ಲಿರುವಂಥವ್ರ ಮೇಲೇ ಫಸ್ಟ್ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸೋದು, ತದನಂತರ ಸಂಬಂಧಿಕರು, ತದನಂತರ ಅವ್ರು ಮಾಡುವಂಥ ವ್ಯವಹಾರಗಳ ವಿಚಾರದಲ್ಲಿ, ಹೀಗೆ ಒಂದಾದ ನಂತರ ಒಂದು ಹೋಗುತ್ತೆ. ಅದರಲ್ಲಿ ತನಿಖೆಯ ಆಯಾಮಗಳಿರುತ್ತೆ, ಆ ತನಿಖೆಯನ್ನು ಮಾಡ್ತಾರೆ. ಇಲ್ಲಿ ಮೂಲ ಏನು ಅಂತಂದರೆ ಈಗ ಯಾರು ಕೊಲೆ ಮಾಡಿದಾರೋ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅವರ ಪತ್ನಿ, ಯಾಕಂದ್ರೆ ಅವರೇ ಹೇಳ್ಕೊಂಡಿರೋದು ನಾನು ಮಾಡಿದ್ದೀನಿ ಕೊಲೆ ಅಂತೇಳಿ ಒಂದು ವಿಡಿಯೋ ಕಾಲ್ ಮೂಲಕವಾಗಿ ಹೇಳ್ಬಿಟ್ಟಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿದೆ. ಯಾಕೆ ಅನ್ನುವಂಥದ್ದಕ್ಕೆ ಈಗ ಪ್ರಶ್ನೆಗಳು ಉತ್ತರ ಸಿಗಬೇಕಾಗಿದೆ. ಏನಾಗಿತ್ತು ಅನ್ನುವಂಥದ್ದನ್ನು ಅವರು ಹಿಂದೆ ದೂರು ಕೊಡಕ್ಕೆ ಹೋದಾಗಲೂ ಕೂಡ ದೂರನ್ನು ಸ್ವೀಕರಿಸದೇ ಇರುವಂಥವ್ರು ಯಾರು? ಅದು ಮೂಲ ಅಲ್ವಾ? ಅವತ್ತು ದೂರನ್ನು ಸ್ವೀಕರಿಸ್ಕೊಂಡಿದ್ದಿದ್ರೆ, ಅವತ್ತು ಇವರಿಗೆಲ್ಲ ಹೇಳಿದ್ದಿದ್ರೆ ಓಂ ಪ್ರಕಾಶ್ ಅವರಿಗೆ, ಅವ್ರ ಜೀವನ ಉಳಿತಾ ಇತ್ತು. ಇವತ್ತು ಇವರು ಕೂಡ ಕೊಲೆ ಮಾಡುವಂಥ ಅಗತ್ಯತೆಯೂ ಬರ್ತಾ ಇರಲಿಲ್ಲ. ಅವತ್ತು
ಒಂದಿಷ್ಟು ಪ್ರೆಷರಲ್ಲಿ ಕೇಸನ್ನು ಹಾಕಿರೋದಿಲ್ಲ. ಕೇಸ್ ಹಾಕಬೇಕು ಅಂತಲೂ ಏನಿಲ್ಲ. ಮನೆಯಲ್ಲಿ ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಿರುವಂಥದ್ದು ಪ್ರಾಥಮಿಕ ತನಿಖೆ ಮಾಹಿತಿ ಪ್ರಕಾರ ಅವರ ಪತ್ನಿ ಈ ಒಂದು ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು ಪೊಲೀಸ್ ಮಹಾನಿರ್ದೇಶಕರು ಕೂಡ ಬಂದು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ಮೇಲ್ನೋಟಕ್ಕೆ ಆಸ್ತಿಯ ವಿಚಾರವಾಗಿ ಆಗಾಗ ದಂಪತಿಗಳ ನಡುವೆ ಗಲಾಟೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿಯೇ ಇವತ್ತು ಹತ್ಯೆ ಮಾಡಿರ್ಬೋದು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ನಾನು ಮನೆ ಬಳಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಸುಮಾರು 3:30ರಿಂದ 4 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಮಾಹಿತಿಯನ್ನು ಕಲೆ ಹಾಕಿರುವ ಪ್ರಕಾರ ಮೇಲ್ನೋಟಕ್ಕೆ ಅವರ ಪತ್ನಿ ಮತ್ತು ಮಗಳು ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಓಂ ಪ್ರಕಾಶ್ ರಾವ್ ಅವರು ದಾಂಡೇಲಿಯಲ್ಲಿರುವಂಥ ಒಂದು ಜಮೀನನ್ನು ತನ್ನ ತಂಗಿಗೆ ಬರೆದಿದ್ರು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಗೊಂದಲಗಳು ಮತ್ತು ಗಲಾಟೆಗಳು ಆಗ್ತಾ ಇರ್ತಿದ್ವು ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಆ ವಿಚಾರಕ್ಕೆ ಇವತ್ತು ಗಲಾಟೆಯಾಗಿ ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸ್ ಕಮಿಷನರ್ ಕೂಡ ಸ್ವತಃ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿರುವಂಥದ್ದು. ಪೊಲೀಸರ ತನಿಖೆಯಿಂದ ಯಾವ ಕಾರಣಕ್ಕಾಗಿ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರಲಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಬೆಂಗಳೂರಿನ HSR ಲೇಔಟ್ನಲ್ಲಾಗಿದೆ. ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೊಲೆ ಮಾಡಿದವರು ಯಾರು ಅಂದರೆ ಅವರ ಪತ್ನಿನೇ. ಯಾಕೆ ಕೊಲೆ ಮಾಡಿದ್ರು ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕು.